ಗಣೇಶೋತ್ಸವ ಹೆಸರಿನಲ್ಲಿ ಗಲಾಟೆ ಮಾಡಿದ್ರೆ ಹುಷಾರ್. ಉತ್ಸವದ ಹೆಸರಿನಲ್ಲಿ ಕಾನೂನು ಕೈಗೆತ್ತಿಕೊಳ್ಳಬಾರದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ವಾರ್ನಿಂಗ್. ಕಾನೂನು ಕೈಗೆತ್ತಿಕೊಳ್ಳುವವರ ಮೇಲೆ ಪೊಲೀಸರ ನಿಗಾ. ಯಾರೇ ಅಂತಹ ಪ್ರಯತ್ನ ಮಾಡಿದರೆ ಕಾನೂನು ಕ್ರಮ. ಶಾಂತಿಯಿಂದ ಗಣೇಶ ಹಬ್ಬವನ್ನ ಎಲ್ಲರೂ ಆಚರಿಸೋಣ. ಬೇಕಾದಂತಹ ವಾತಾವರಣ ಸರ್ಕಾರ ಸೃಷ್ಟಿ ಮಾಡುತ್ತೆ. ನನಗೆ ವಿಶ್ವಾಸ ಇದೆ. ಕರ್ನಾಟಕದ ಜನತೆ ಶಾಂತಿ ಪ್ರಿಯರು. ಅಹಿತಕರ ಘಟನೆ ನಡೆಯಲು ನಮ್ಮ ಜನ ಬಿಡುವುದಿಲ್ಲ. ಎಲ್ಲರ ಸಹಕಾರ ಇರಲಿ ಎಂದ ಸಚಿವ ಜಿ ಪರಮೇಶ್ವರ್. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ತುಮಕೂರಿನಲ್ಲಿ ಗೃಹ ಸಚಿವ ವಾರ್ನಿಂಗ್ ನೀಡಿದ್ದು, ಗಣೇಶೋತ್ಸವ ಹೆಸರಿನಲ್ಲಿ ಗಲಾಟೆ ಮಾಡಿದ್ರೆ ಹುಷಾರ್ ಎಂದು ವಾರ್ನಿಂಗ್ ನೀಡಿದ್ದಾರೆ. ಉತ್ಸವದ ಹೆಸರಿನಲ್ಲಿ ಕಾನೂನು ಕೈಗೆತ್ತಿಕೊಳ್ಳಬಾರದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ವಾರ್ನಿಂಗ್ ನೀಡಿ ಕಾನೂನು ಕೈಗೆತ್ತಿಕೊಳ್ಳುವವರ ಮೇಲೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಯಾರೇ ಅಂತಹ ಪ್ರಯತ್ನ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಶಾಂತಿಯಿಂದ ಗಣೇಶ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸೋಣ ಎಂದಿದ್ದಾರೆ. ಬೇಕಾದಂತಹ ವಾತಾವರಣ ಸರ್ಕಾರ ಸೃಷ್ಟಿ ಮಾಡಿಕೊಡುತ್ತೆ. ನನಗೆ ವಿಶ್ವಾಸ ಇದೆ. ಕರ್ನಾಟಕದ ಜನತೆ ಶಾಂತಿ ಪ್ರಿಯರು. ಅಹಿತಕರ ಘಟನೆ ನಡೆಯಲು ನಮ್ಮ ಜನ ಬಿಡುವುದಿಲ್ಲ. ಕರ್ನಾಟಕದ ಎಲ್ಲಾ ಜನರ ಸಹಕಾರ ಇರಲಿ ಎಂದು ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. 2023ರಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ಇಡೀ ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದು, ರಾಜ್ಯದಲ್ಲಿ ಯಾವುದೇ ಅಹಿತಕರವಾದ ಘಟನೆಗಳು ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಆಗಬೇಕು. ಎಲ್ಲ ಸಮುದಾಯಗಳು ಶಾಂತಿಯಿಂದ ಬದುಕಬೇಕು ಅಂತೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದು. ಅದರಂತೆ ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ಕೋಮು ಗಲಭೆಗಳಾಗಲಿ, ಅಹಿತಕರವಾದಂಥ ಗಲಾಟೆಗಳಾಗಲಿ, ಅಂತಹ ಘಟನೆಗಳನ್ನು ಯಾವುದನ್ನು ಕೂಡ ನಡೆಯೋದಕ್ಕೆ ಸರ್ಕಾರ, ವಿಶೇಷವಾಗಿ ಗೃಹ ಇಲಾಖೆ ನಾವು ಬಿಟ್ಟಿಲ್ಲ. ಜನ ಸಹಕರಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಕಳೆದ ಬಾರಿ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯಾದ್ಯಂತ ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ದು. ಈ ಬಾರಿಯೂ ಕೂಡ ಸೆಪ್ಟೆಂಬರ್ 7ನೇ ತಾರೀಕು ಗಣಪತಿಯ ಉತ್ಸವ ಪ್ರಾರಂಭ ಆಗ್ತದೆ. ನಾನು ರಾಜ್ಯದ ಜನತೆಗೆ ಮನವಿ ಮಾಡಿಕೊಳ್ತೇನೆ, ಶಾಂತಿಯಿಂದ ಗಣೇಶನ ಆಚರಣೆಯನ್ನು ನಾವೆಲ್ಲರೂ ಮಾಡೋಣ. ಅದಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ತಮಗೆ ಸೃಷ್ಟಿ ಮಾಡ್ತೇವೆ ಮತ್ತು ಎಲ್ಲರ ಸಹಕಾರ ಈ ದೃಷ್ಟಿಯಲ್ಲಿ ಇರಲಿ. ಗಣೇಶನ ಹೆಸರು ಹೇಳಿಕೊಂಡು ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಮಾಡಬಾರ್ದು. ಒಂದು ವೇಳೆ ಯಾರಾದರೂ ಅಂಥ ಪ್ರಯತ್ನಗಳನ್ನು ಮಾಡಿದರೆ ಕಾನೂನು ಕ್ರಮ ಆಗುತ್ತೆ ಅನ್ನೋದನ್ನು ಮತ್ತೊಂದು ಬಾರಿ ನೆನಪು ಮಾಡಿಕೊಡ್ತೇನೆ. ನನಗೆ ವಿಶ್ವಾಸ ಇದೆ, ನಮ್ಮ ಜನತೆ, ಕರ್ನಾಟಕದ ಜನತೆ ಯಾವತ್ತೂ ಕೂಡ ಶಾಂತಿ ಪ್ರಿಯರು. ಹಾಗಾಗಿ ಅಂತಹ ಯಾವುದೇ ಘಟನೆಗಳು ನಡೆಯೋದಕ್ಕೆ ಬಿಡೋದಿಲ್ಲ ಅವರು ಅಂಥೇಳಿ ನನಗೆ ಅನಿಸುತ್ತೆ. ಎರಡನೇದು, ನಾವು
ಜನಸಮುದಾಯಕ್ಕೆ ಬೇಕಾದಂಥ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿದ್ದೆವು. ಬಡತನ ನಿರ್ಮೂಲನೆಯಾಗುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೇವೆ ಅಂತ ಹೇಳಿದ್ದೆವು. 5 ಗ್ಯಾರಂಟಿಗಳನ್ನು ಚುನಾವಣೆಗೆ ಮೊದಲೇ ಪ್ರಕಟಣೆ ಮಾಡಿದ್ದೆವು. ಆ ಗ್ಯಾರಂಟಿಗಳ ಮೂಲ ಉದ್ದೇಶ ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ದಿನನಿತ್ಯದ ಕೂಲಿ ಅಥವಾ ದುಡಿಮೆಗೆ ಅವಲಂಬಿಸಿದ್ದಾರೆ, ಅವರಿಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡೋದರ ಮೂಲಕ ಅವರ ಬಡತನವನ್ನು ನಿರ್ಮೂಲನೆ ಮಾಡುವಂಥ ಪ್ರಯತ್ನ ಏನು ನಾವು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನರೇಗಾ ಯೋಜನೆಯನ್ನು ತಂದಿದ್ದರು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದಿದ್ದರು. ಅದಕ್ಕೆ ಪೂರಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಆರ್ಥಿಕ ಸಹಾಯವನ್ನು ಮಾಡುವುದರ ಮೂಲಕ, ಕೆಲವು ಸವಲತ್ತುಗಳನ್ನು ಕೊಡೋದರ ಮೂಲಕ ಅವರ ಬಡತನದಿಂದ ಅವರನ್ನು ಮೇಲೆತ್ತಬೇಕು ಅಂಥೇಳಿ ನಾವು ಮಾಡಿದ್ದೇವೆ. ಅದರಂತೆ ಈಗಾಗಲೇ ಕಳೆದ 1 ವರ್ಷ 4 ತಿಂಗಳಿಂದ ಅನುಷ್ಠಾನವನ್ನು ಮಾಡಿದ್ದೇವೆ. ಸಾವಿರಾರು ಕೋಟಿ ರೂಪಾಯಿ ಹಣ ಅವರಿಗಾಗಿ ಕೊಟ್ಟಿದ್ದೇವೆ. ಟೀಕೆ ಟಿಪ್ಪಣಿಗಳು ಬಂದಿರಬಹುದು. ವಿರೋಧ ಪಕ್ಷದವರು ಬಜೆಟ್ನಲ್ಲಿ ಮತ್ತು ಟ್ರೆಜರಿಯಲ್ಲಿ ಇರ್ತಕ್ಕಂಥ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಟೀಕೆ ಮಾಡ್ತಾ ಇರಬಹುದು. ಅದರ ಬಗ್ಗೆ ಬೇಕಾದಂಥ ವ್ಯಾಖ್ಯಾನಗಳು ಮಾಡಿರ್ಬೋದು. ಆದರೆ ನಮ್ಮ ಉದ್ದೇಶ ಆ ಬಡ ಜನರನ್ನು ಮೇಲೆತ್ತುವಂಥ ಉದ್ದೇಶ ಅನ್ನೋದನ್ನು ಸ್ಪಷ್ಟವಾಗಿ ಅವತ್ತು ಮಾಡಿದ್ದೇವೆ, ಇವತ್ತು ಮಾಡ್ತೇವೆ. ಈಗಲೂ ಅದಕ್ಕೆ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಅದು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಆ ಕಾರ್ಯಕ್ರಮಗಳನ್ನು ಸ್ಥಗಿತ ಮಾಡೋದಿಲ್ಲ.